ಮೊದಲು ಮಿಂಚು ಕಾಣುತ್ತದೆ, ನಂತರ ಗುಡುಗು ಕೇಳಿಸುತ್ತದೆ. ಯಾಕೆ? ದೊಡ್ಡ ಗುಡುಗು ಮೋಡದ ಒಳಗೆ ನೀರಿನ ಹನಿಗಳು, ಹಿಮಸ್ಫಟಿಕಗಳು ಮತ್ತು ಆಲಿಕಲ್ಲು ಕಣಗಳು ವೇಗವಾಗಿ ಚಲಿಸುತ್ತವೆ. ಅವು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ವಿದ್ಯುತ್ ಆವೇಶ ಬೇರ್ಪಡುತ್ತದೆ. ಸಾಮಾನ್ಯವಾಗಿ ಮೋಡದ ಕೆಳಭಾಗ ನೆಗೆಟಿವ್ ಚಾರ್ಜ್ ಅಂದರೆ ಋಣ ಆವೇಶ ಆಗುತ್ತದೆ. ನೆಲದ ಮೇಲೆ ಪಾಸಿಟಿವ್ ಚಾರ್ಜ್ ಅಂದರೆ ಧನ ಆವೇಶ ಉಂಟಾಗುತ್ತದೆ. ಈ ವ್ಯತ್ಯಾಸ ತುಂಬ ಹೆಚ್ಚಾದಾಗ ಗಾಳಿ ತಡೆಯಲು ಸಾಧ್ಯವಾಗುವುದಿಲ್ಲ. ಆಗ ದೊಡ್ಡ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗುತ್ತದೆ. ಅದೇ ಮಿಂಚು. ಮಿಂಚು ಕ್ಷಣ ಮಾತ್ರದಲ್ಲಿ ಸುತ್ತಲಿನ ಗಾಳಿಯನ್ನು ಬಹಳ ಬಿಸಿ ಮಾಡುತ್ತದೆ, ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ ತನಕ. ಬಿಸಿಗಾಳಿ ತಕ್ಷಣ ವಿಸ್ತರಿಸಿ ಶಾಕ್ ವೇವ್ ಉಂಟು ಮಾಡುತ್ತದೆ. ಅದೇ ನಮಗೆ ಗುಡುಗು ಶಬ್ದವಾಗಿ ಕೇಳಿಸುತ್ತದೆ. ಮಿಂಚು ಮೊದಲು ಕಾಣುವುದು ಏಕೆಂದರೆ ಬೆಳಕು ಶಬ್ದಕ್ಕಿಂತ ಬಹಳ ವೇಗವಾಗಿ ಪ್ರಯಾಣಿಸುತ್ತದೆ. ಆದ್ದರಿಂದ ಮಿಂಚು ತಕ್ಷಣ ಕಾಣುತ್ತದೆ, ಆದರೆ ಗುಡುಗು ಕೆಲವು ಸೆಕೆಂಡ್ಗಳ ನಂತರ ಕೇಳಿಸುತ್ತದೆ. ಪ್ರಶ್ನೆ: ಗುಡುಗು ಏನಿಂದ ಉಂಟಾಗುತ್ತದೆ?